ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮನುಷ್ಯನ ಜೀವನದಲ್ಲಿ ಮನಸ್ಸು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಆಧ್ಯಾತ್ಮ ಜೀವನದಲ್ಲಿ ಮಾತ್ರ ಅಲ್ಲ, ಲೌಕಿಕ ಜೀವನದಲ್ಲಿಯೂ ಕೂಡ ಏನನ್ನಾದರೂ ಸಾಧನೆ ಮಾಡಬೇಕಂತಿದ್ರೆ ಅದಕ್ಕೆ ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯವಾಗುತ್ತದೆ. ಹೀಗೆ ಮನಸ್ಸು ಬಹಳ ಮುಖ್ಯ. ಆದರೆ ಮನುಷ್ಯ ನಾನು ಹೇಳಿದರೆ ಮನಸ್ಸು ಅಂತ ಹೇಳಿ ತಿಳಿಯುವುದರಿಂದ ಮನಸ್ಸಿಗೆ ಬಂದಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಿಂದಾಗಿ ಮಾಡಬಾರದ್ದನ್ನು ಮಾಡಿ ಅಧಪತನಕ್ಕೆ ತಾನೇ ಕಾರಣನಾಗುತ್ತಾನೆ. ಆದರೆ ಯಾರು ನಾನು ಹೇಳಿದರೆ ಮನಸ್ಸಲ್ಲ, ಮನಸ್ಸು ನನಗೆ ಯೋಚನೆ ಮಾಡಲಿಕ್ಕೆ ಇರುವಂತಹ ಒಂದು ಇನ್ಸ್ಟ್ರುಮೆಂಟ್, ಅದನ್ನು ಉಪಯೋಗಿಸಿ ನಾನು ಸರಿದಾರಿಯಲ್ಲಿ ಸಾಗಬೇಕು ಅಂತ ಹೇಳಿ ತಿಳಿಯುತ್ತಾನೋ, ಆ ಮೂಲಕ ಮನಸ್ಸಿನ ನಿಯಂತ್ರಣವನ್ನು ಮಾಡುತ್ತಾನೋ ಅವನು ಶ್ರೇಯಸ್ಕರವಾದ ದಾರಿಯಲ್ಲಿ ಹೋಗುತ್ತಾನೆ. ಮನಸ್ಸಿನ ನಿಯಂತ್ರಣವನ್ನು ಮಾಡಲಿಕ್ಕೆ ಮನಸ್ಸಿನ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ಗಳು ಗೊತ್ತಿರಬೇಕು. ಮನಸ್ಸಿನ 3 ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ಗಳು ಯಾವುದು ಅಂತ ಹೇಳಿದರೆ, ಒಂದನೆಯದ್ದು ನಮ್ಮ ವ್ಯಕ್ತಿತ್ವದ ನಿರ್ಧಾರ ನಮ್ಮ ಮನಸ್ಸಿಗೆ ಬರುವಂತಹ ವಿಚಾರಗಳ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಕಳಿಸುವ ಪ್ರಯತ್ನ ಮಾಡುತ್ತಿರಬೇಕು. ಎರಡನೆಯದ್ದು, ಮನಸ್ಸಿಗೆ ತನ್ನದೇ ಆದ ಲೈಕ್ಸ್ ಡಿಸ್ಲೈಕ್ಸ್ ಹೇಳಿ ಇಲ್ಲ. ನಾವು ಯಾವುದನ್ನು ಮನಸ್ಸಿಗೆ ಟ್ರೈನ್ ಮಾಡ್ತೇವೋ ಅದನ್ನೇ ಮನಸ್ಸು ಲೈಕ್ಸ್ ಡಿಸ್ಲೈಕ್ಸ್ ಆಗಿ ಟ್ರೀಟ್ ಮಾಡ್ತದೆ. ಅದರಿಂದಾಗಿ ಒಳ್ಳೆಯ ವಿಷಯಗಳನ್ನು ಲೈಕ್ ಮಾಡಲಿಕ್ಕೆ ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಮಾಡಬೇಕು. ಕೊನೆಯದಾಗಿ, ಮನಸ್ಸಿನಲ್ಲಿ ಬರುವಂತಹ ಸಂಶಯಗಳು ಹಾಗೂ ನಿರ್ಧಾರಗಳು ಚಂಚಲವಾಗಿರುತ್ತದೆ. ಆದ್ದರಿಂದ ಒಳ್ಳೆಯ ವಿಷಯಗಳ ಬಗ್ಗೆ ಮನಸ್ಸಿನಲ್ಲಿ ಬರುವ ಸಂಶಯಗಳನ್ನು ಅಲ್ಲಿಯೇ ಪರಿಹಾರ ಮಾಡಿ ಬುದ್ಧಿಯ ಮಟ್ಟಕ್ಕೆ ಆ ಸಂಶಯಗಳು ಹೋಗದಂತೆ ನೋಡಿಕೊಳ್ಳಬೇಕು. ಇದರ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ನೋಡಿದ್ದೇವೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗೆ ಕೊಟ್ಟಿದ್ದೇವೆ. ಅದನ್ನು ಕೇಳಿ ಬಂದರೆ ಉತ್ತಮ. ಅದೇ ರೀತಿ ಕೃಷ್ಣನ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಮನಸ್ಸಿನ ನಿಗ್ರಹ ಕಷ್ಟ, ಆದರೆ ನಿರಂತರವಾದ ಅಭ್ಯಾಸದಿಂದ ಅದು ಸಾಧ್ಯ. ಇವತ್ತು ನಾವು ಬುದ್ಧಿಯ ಬಗ್ಗೆ ಯಥಾಶಕ್ತಿ ಚಿಂತನೆ ಮಾಡೋಣ. ಬುದ್ಧಿ ಹೇಳಿದರೆ ಏನು? ಮನಸ್ಸಿಗಿಂತ ಬುದ್ಧಿ ಹೇಗೆ ಭಿನ್ನವಾಗಿದೆ? ಅದರ ಲಕ್ಷಣಗಳು ಏನು? ಇವೆಲ್ಲವನ್ನು ತಿಳಿದುಕೊಂಡು ನಾವು ಯಾವ ರೀತಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಇದನ್ನು ಯಥಾಶಕ್ತಿ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಮನಸ್ಸಿಗೆ ಬಂದಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಅದರ ಒಳಿತು ಕೆಡುಕು, ಪ್ರಾಸ್ ಆ್ಯಂಡ್ ಕಾನ್ಸ್, ಇವುಗಳ ಬಗ್ಗೆ ಯೋಚನೆ ಮಾಡಿ ಕ್ಯಾಲ್ಕುಲೇಷನ್ ಎಲ್ಲ ಹಾಕಿ ಒಂದು ತೀರ್ಮಾನಕ್ಕೆ ಬರ್ತದೆ. ಅದು ಬುದ್ಧಿಯ ಕೆಲಸ. ಮನಸ್ಸಿನಲ್ಲಿ 100 ಯೋಚನೆಗಳು ಬರ್ತಾ ಇರ್ತವೆ. ಅದು ಎಷ್ಟು ಕ್ಷಣಿಕ ಹೇಳಿದರೆ, 1 ಗಂಟೆ ಮೊದಲು ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆ ಇತ್ತು ಅದು ಈಗ ನೆನಪಿರಲ್ಲ. ಅಷ್ಟು ಫಾಸ್ಟಾಗಿ ಬರ್ತಾ ಹೋಗ್ತಾ ಇರ್ತದೆ. ಆದರೆ ಮನಸ್ಸಿನಲ್ಲಿ ಬಂದಂತಹ ಎಲ್ಲ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ, ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋಗಲ್ಲ. ನಮಗೆ ಯಾವುದು ಮುಖ್ಯ ಅಂತ ಎಣಿಸ್ತದೋ ಆ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಿ ಅದರ ಪ್ರಾಸ್ ಆ್ಯಂಡ್ ಕಾನ್ಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಅದು ಬುದ್ಧಿ. ಈಗ ಮುಖ್ಯವಾಗಿ ನೋಡಬೇಕಾದದ್ದು, ಬುದ್ಧಿಪೂರ್ವಕವಾಗಿ ಮಾಡಿದಂತಹ ತೀರ್ಮಾನ ಸರಿ ಇರಬೇಕಂತ ಇಲ್ಲ. ಅದು ಸರಿ ಇರಬಹುದು ಅಥವಾ ತಪ್ಪಾಗಿರಬಹುದು. ಆದರೆ ಒಂದು ಡೆಸಿಷನ್ ಬುದ್ಧಿಯಿಂದ ಆಗ್ತದೆ. ಆ ಬುದ್ಧಿ ತೀರ್ಮಾನ ಮಾಡಲಿಕ್ಕೆ ನಮ್ಮಲ್ಲಿರುವ ಜ್ಞಾನದಿಂದ ಮಾಡ್ತದೆ. ಆದ್ದರಿಂದ ನಮ್ಮಲ್ಲಿ ಯಾವ ಜ್ಞಾನ ಇದೆ ಅದು ಬಹಳ ಮುಖ್ಯ. ನಮ್ಮಲ್ಲಿರುವ ಜ್ಞಾನ ತಪ್ಪಾಗಿದ್ದರೆ ನಾವು ಮಾಡುವ ತೀರ್ಮಾನ ಕೂಡ ತಪ್ಪಾಗಿರುತ್ತದೆ. ಆದ್ದರಿಂದ ಬುದ್ಧಿ ತೀರ್ಮಾನ ತಗೊಂಡಿದೆ ಹೇಳಿದ ಕೂಡಲೇ ಅದು ಸರಿ ಅಂತ ಹೇಳಲಿಕ್ಕಾಗಲ್ಲ. ಈ ಬುದ್ಧಿಯ ಲಕ್ಷಣ ಏನು ಅಂತ ಹೇಳಿದರೆ,
ಬುದ್ಧಿಪೂರ್ವಕವಾಗಿ ತೆಗೆದುಕೊಂಡಂತಹ ತೀರ್ಮಾನ ಅದು ಚಂಚಲವಾಗಿರಲ್ಲ. ಮನಸ್ಸಿನ ತೀರ್ಮಾನ, ಮನಸ್ಸಿನ ಸಂಶಯಗಳು ಚಂಚಲವಾಗಿರ್ತದೆ. ಆದರೆ ಬುದ್ಧಿಪೂರ್ವಕವಾಗಿ ತೆಗೆದುಕೊಂಡ ತೀರ್ಮಾನ ಹಾಗೂ ಬುದ್ಧಿಯಲ್ಲಿ ಬರುವಂತಹ ಸಂಶಯಗಳು ಸ್ಥಿರ ಸಂಶಯ ಹಾಗೂ ಸ್ಥಿರವಾದ ತೀರ್ಮಾನ. ಅದನ್ನು ಬದಲಾವಣೆ ಮಾಡುವುದು ಬಹಳ ಕಷ್ಟ. ಅದನ್ನೇ ಇಂಟಲೆಕ್ಚುವಲ್ ಡೌಟ್ಸ್ ಆ್ಯಂಡ್ ಇಂಟಲೆಕ್ಚುವಲ್ ಡಿಸಿಷನ್ಸ್ ಅಂತ ಹೇಳ್ಬೋದು. ಆದ್ದರಿಂದ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಮಗೆ ಆ ವಿಷಯದ ಬಗ್ಗೆ ಜ್ಞಾನ ಎಷ್ಟರ ಮಟ್ಟಿಗೆ ಇದೆ, ಅದು ಸರಿಯಾಗಿದೆಯೋ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲದಿದ್ದರೆ ಜೀವನ ಪೂರ್ತಿ ನಾವು ತಪ್ಪಾದ ಡಿಸಿಷನ್ ತಗೊಳ್ಬಹುದು, ಅಥವಾ ಒಂದು ತಪ್ಪು ಡಿಸಿಷನಿಂದ ಜೀವನವೇ ಹಾಳಾಗಬಹುದು. ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸೀರೆ ಪರ್ಚೇಸ್ ಮಾಡಬೇಕು ಅಂತ ಶಾಪಿಗೆ ಹೋಗ್ತೇವೆ. ಅಲ್ಲಿ ಮೊದಲು ಅನೇಕ ಶಾಪ್ಸ್ಗಳನ್ನು ನೋಡ್ತೇವೆ, ಅನೇಕ ಸೀರೆಗಳನ್ನು ನೋಡ್ತೇವೆ. ನಂತರ ಕನ್ಫ್ಯೂಷನ್ ಆಗಲಿಕ್ಕೆ ಶುರು ಆಗ್ತದೆ. ಯಾವ ವೆರೈಟಿಯ ಸೀರೆ ತಗೊಳ್ಬೇಕು, ಯಾವ ಅಂಗಡಿಯಲ್ಲೇ ತಗೊಳ್ಬೇಕು, ಆನ್ಲೈನ್ ಬೆಟರಾ ಅಥವಾ ಆಫ್ಲೈನ್ ಶಾಪ್ ಬೆಟರಾ, ಯಾವ ಕಲರ್ ಇರಬೇಕು, ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಿ ಕನ್ಫ್ಯೂಷನ್ಗೊಳಗಾಗ್ತೇವೆ. ಈಗ ತಗೊಳ್ಬೇಕಾ, ಆಮೇಲೆ ತಗೊಳ್ಬೇಕಾ, ಇದೆಲ್ಲವೂ ಕೂಡ ಕನ್ಫ್ಯೂಷನ್ ಆಗುವುದು ಮನಸ್ಸಿನ ಸ್ಟೇಜಿನಲ್ಲಿ. ನಂತರ ಸರಿ, ನನಗೆ ಈಗ ಈ ಅಂಗಡಿಯಲ್ಲಿ ಈ ಸೀರೆ ತಗೊಳ್ಬೇಕು, ಒಂದು ತೀರ್ಮಾನಕ್ಕೆ ಬರ್ತೇವೆ. ಆ ತೀರ್ಮಾನಕ್ಕೆ ಬರುವಾಗ ನಾವು ಅನೇಕ ವಿಷಯಗಳನ್ನು ಕನ್ಸಿಡರ್ ಮಾಡ್ತೇವೆ. ನನ್ನ ಬಳಿ ಯಾವ ಬಣ್ಣದ, ಯಾವ ಟೈಪಿನ ಸೀರೆಗಳಿವೆ, ಅದರ ಬಾರ್ಡರ್ ಕಲರ್ ಏನು, ಉಳಿದವರ ಬಳಿ ಯಾವ ಕಲರ್ನ ಸೀರೆ ಇದೆ, ಯಾವುದು ಲೇಟೆಸ್ಟ್ ಫ್ಯಾಷನ್, ಅದಕ್ಕೆ ಎಷ್ಟು ಪ್ರೈಸ್, ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಅದು ಬುದ್ಧಿಯ ಕೆಲಸ. ಈಗ ಒಂದು ಮಗು ಟಾಯ್ ತಗೊಳ್ಬೇಕಂತ ಟಾಯ್ ಶಾಪಿಗೆ ಹೋಗ್ತದೆ. ಅದು ಹೋದದ್ದು ಏರೋಪ್ಲೇನ್ ತಗೊಳ್ಬೇಕಂತ ಹೋಯಿತು. ಏರೋಪ್ಲೇನ್ ನೋಡಿತು, ಅದು ಬೇಕು ಅಂತ ಹೇಳ್ತದೆ. ಸ್ವಲ್ಪ ಆಚೆ ಡ್ರೋನ್ ಇರ್ತದೆ, ಆ ಡ್ರೋನನ್ನು ನೋಡಿ ನನಗೆ ಅದು ಬೇಕು ಅಂತ ಹೇಳ್ತದೆ. ನಂತರ ಕಾರ್ ನೋಡ್ತದೆ, ನನಗೆ ಕಾರ್ ಬೇಕು ಅಂತ ಹೇಳ್ತದೆ. ಹೀಗೆ ನೋಡಿದ್ದೆಲ್ಲವನ್ನೂ ಕೂಡ ಬೇಕು ಅಂತ ಹೇಳಲಿಕ್ಕೆ ಶುರು ಮಾಡ್ತದೆ. ನಾವು ಮಗುವಿನ ಹತ್ರ, ಮಗು ನಿನಗೆ ಯಾವುದಾದರೂ ಒಂದು ಅಥವಾ ಎರಡು ಟಾಯ್ ತಗೊಳ್ಳು ಅಂತ ಹೇಳಿದರೆ, ಇಲ್ಲ ನನಗೆ ಎಲ್ಲ ಬೇಕು ಅಂತ ಹೇಳ್ತದೆ. ಯಾಕೆ? ಅದಕ್ಕೆ ನಾವು ಹೇಳುವುದು, ಮಕ್ಕಳಿಗೆ ಬುದ್ಧಿ ಇಲ್ಲ, ಮಕ್ಕಳಿಗೆ ಮನಸ್ಸಿಲ್ಲ ಅಂತ ನಾವು ಹೇಳಲ್ಲ. ಯಾಕೆ ಹೇಳಿದರೆ, ಮಗುವಿಗೆ ಯಾವ ಒಂದು ಟಾಯ್ ಅಥವಾ ಎರಡು ಟಾಯನ್ನು ಸೆಲೆಕ್ಟ್ ಮಾಡಬೇಕು, ಆ ತೀರ್ಮಾನಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ. ನಾವು ಸ್ಯಾರಿ ಶಾಪಿಂಗ್ ಮಾಡುವ ಎಕ್ಸಾಂಪಲ್ನಲ್ಲಿ ಎಲ್ಲ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಿ ಒಂದು ಅಥವಾ ಎರಡು ಸೀರೆಯನ್ನು ಸೆಲೆಕ್ಟ್ ಮಾಡುವ ತೀರ್ಮಾನಕ್ಕೆ ಬರ್ತೇವೆ. ಆದರೆ ಮಕ್ಕಳಿಗೆ ಯಾವುದು ಬೇಕು ಅದರ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಪ್ರಾಸ್ ಆ್ಯಂಡ್ ಕಾನ್ಸನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಒಂದು ತೀರ್ಮಾನಕ್ಕೆ ಬರಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೇವೆ. ಆದರೆ ದೊಡ್ಡವರಿಗೆ ಎಲ್ರಿಗೂ ಬುದ್ಧಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಅಟ್ಲೀಸ್ಟ್ ಬುದ್ಧಿ ಇದೆ ಅಂತ ಹೇಳುವ ಭ್ರಮೆಯಲ್ಲಿ ಇರ್ತೇವೆ ನಾವು. ಈಗ ಸಮಗ್ರ ಚಿತ್ರಣವನ್ನು ನೋಡೋಣ. ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳ ಮೂಲಕ ಬಾಹ್ಯ ವಿಷಯಗಳನ್ನು ಗ್ರಹಣ ಮಾಡುತ್ತದೆ. ಬುದ್ಧಿ ಆ ವಿಷಯಗಳನ್ನು ಪ್ರೊಸೆಸ್ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ಆ ತೀರ್ಮಾನಕ್ಕೆ ಸೋರ್ಸ್ ನಮ್ಮಲ್ಲಿರುವ ಜ್ಞಾನ. ಆದ್ದರಿಂದ ಮೊದಲು ನಮ್ಮ ಮನಸ್ಸು ಕಂಡ ವಿಷಯಗಳಲ್ಲಿ ಹರಿಸದಂತೆ ನಾವು ನಿಯಂತ್ರಣ ಮಾಡಬೇಕು. ಯಾಕೆ ಹೇಳಿದರೆ, ತಪ್ಪು ವಿಷಯಗಳನ್ನು ಅಥವಾ ಬೇಡವಾದ ವಿಷಯಗಳನ್ನು ಗ್ರಹಣ ಮಾಡುವುದರಿಂದ ಬುದ್ಧಿ ಅದನ್ನು ಪ್ರೊಸೆಸ್ ಮಾಡಿ ತಪ್ಪು ತೀರ್ಮಾನಕ್ಕೆ ಬರಬಹುದು. ಈ ರೀತಿ ಮಾಡಿದರೆ ನಾವು ನಮ್ಮ ಜೀವನದಲ್ಲಿ ನಮಗೆ ಇಷ್ಟವಾದ ದಾರಿಯಲ್ಲಿ ಹೋಗದೆ ಸರಿಯಾದ ದಾರಿಯಲ್ಲಿ ಹೋಗಬಹುದು. ನಮ್ಮ ಇಷ್ಟ ಧರ್ಮದ ಮಾರ್ಗ ಆಗಿರುವಂತೆ ನೋಡಿದರೆ ನಾವು ಧರ್ಮದ ದಾರಿಯಲ್ಲಿ ನಡೆಯಲಿಕ್ಕೆ ಆಗ್ತದೆ. ನಮ್ಮ ಇಷ್ಟ ಧರ್ಮದ ದಾರಿಯಲ್ಲಿ ಇರದೆ ಬೇರೆ ದಾರಿಯಲ್ಲಿ ಇದ್ದರೆ ನಾವು ತಪ್ಪು ದಾರಿಯಲ್ಲಿ, ಅಧರ್ಮದ ದಾರಿಯಲ್ಲಿ ಹೋಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಹುದು. ಸರಿ,
ನೀವು ಹೇಳಿದ ಎಲ್ಲ ವಿಷಯಗಳು ತಿಳಿಯಿತು. ಆದರೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ, ನನಗೆ ನನ್ನ ಮನಸ್ಸು ಕೆಟ್ಟ ವಿಷಯಗಳ ಬಗ್ಗೆ ಚಿಂತನೆ ಮಾಡಬಾರ್ದು ಅಂತ ಹೇಳಿದೆ, ಆದರೆ ಆಗ್ತಾ ಇಲ್ಲ. ಬುದ್ಧಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಇದೆ, ಆದರೆ ಆಗ್ತಾ ಇಲ್ಲ. ಪ್ರವಚನ ಕೇಳುವಾಗ ಎಲ್ಲ ಸರಿ ಅಂತ ಕಾಣ್ತದೆ, ಆದರೆ ಪ್ರವಚನ ನಿಲ್ಲಿಸಿದ ಕೂಡಲೇ ನಾಳೆ ಬೆಳಿಗ್ಗೆ ಏನು ತಿಂಡಿ, ಇವತ್ತು ಎಲ್ಲಿಗೆ ಶಾಪಿಂಗ್ ಹೋಗುವ, ಅದೇ ಮನಸ್ಸಿಗೆ ಬರ್ತದೆ. ಯಾವ ರೀತಿ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಯಾವ ರೀತಿ ಬುದ್ಧಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡಬೇಕು, ಇದಕ್ಕೆ ಏನಾದರೂ ಉಪಾಯ ಇದೆಯೋ? ಏನಾದರೂ ಮಂತ್ರ ಹೇಳಿದರೆ ಆಗ್ತದೋ? ಯಾವುದಾದರೂ ಕ್ಷೇತ್ರ ದರ್ಶನ ಮಾಡಿದರೆ ಆಗ್ತದೋ? ಪೂಜೆ ಹೋಮ ಮಾಡಿದರೆ ಆಗ್ತದೋ ಅಂತ ನಮ್ಮ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಲೌಕಿಕವಾಗಿಯೂ ಕೂಡ ಇದು ಇಂಪಾರ್ಟೆಂಟ್. ಯಾರು ತಮ್ಮ ಮನಸ್ಸು ಬುದ್ಧಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಬದುಕುತ್ತಾರೋ ಅವರು ಸಾಧನೆ ಮಾಡಬಹುದು. ಸಣ್ಣ ಮಕ್ಕಳಿಂದ ಮನಸ್ಸು ಬುದ್ಧಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸರಿದಾರಿಯಲ್ಲಿ ಹೋದರೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ದೊಡ್ಡವರು ತಮ್ಮ ಮನಸ್ಸು ಬುದ್ಧಿಗಳ ಹಿಡಿತವನ್ನು ಕಳೆದುಕೊಂಡರೆ ಅವರು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿ ತಮ್ಮ ಬದುಕನ್ನು ನಾಶ ಮಾಡಬಹುದು. ಇಲ್ಲಿ ಏಜ್ ಫ್ಯಾಕ್ಟರಿಗಿಂತ ಜಾಸ್ತಿ ಯಾವ ರೀತಿ ನಮ್ಮ ಮನಸ್ಸು ಬುದ್ಧಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೇವೆ ಅದು ಬಹಳ ಮುಖ್ಯ.